ಹಲೋ. ಹಲೋ, ಹಲೋ. ಏನ್ ಮಾಡ್ತಿದ್ಯಾ? ಏನೋ ಮಾಡ್ತಾ ಇದ್ದೀನಿ. ಎಲ್ಲೋಗಿದ್ದೆ? ಎಲ್ಲೋಗೋಣ? ಹ್ಮ್. ಎಕ್ಸಾಮ್ಸ್ ಇತ್ತು ಅಂತ ಗೊತ್ತಿಲ್ವಾ? ನಿಂಗೆ ಯಾವಾಗಲೂ ಎಕ್ಸಾಮ್ ಇರ್ತಾವ? ಇರ್ತಾವೆ ಎಕ್ಸಾಮ್ಸು. ಆ ಎಕ್ಸಾಮ್ನೇ ಬರ್ಕೊಂಡಿದ್ರೆ ನನ್ನ ಎಕ್ಸಾಮ್ ಯಾವಾಗ ಬರೀತೀಯ? ಟೈಮ್ ಬಂದಾಗ. ಯಾವಾಗ ಬರುತ್ತೆ ಟೈಮು? ಅದು ಸರಿ, ಊಟ ಮಾಡ್ದಾ? ಮಾಡಿದೆ. ನೀನು ಮಾಡ್ದ? ಇಲ್ಲ, ನೀನು ತಿನ್ನಿಸ್ತೀಯ ಅಂತ ಕಾಯ್ತಿದ್ದೆ. ಉಪವಾಸ ಇರು ನೋಡೋಣ ಹಂಗಾದ್ರೆ. ಉಪವಾಸ ಇರ್ಬೇಕಾ? ಹ್ಞೂ. ಬಾಡಿಗೆ ಉಪವಾಸ ಕೊಟ್ಟಿದ್ದೀಯಾ, ಹ್ಞೂ. ಇನ್ನು ಹೊಟ್ಟೆಗೂ ಉಪವಾಸನಾ? ಈಗ ಇರು, ಬಂದು ತಿನ್ನಿಸ್ತೀನಿ. ಎಲ್ಲ ಫುಲ್ಫಿಲ್ ಮಾಡ್ತೀನಿ. ನಿಜವಾಗ್ಲು? ನಿಜವಾಗ್ಲೂನಾ? ನಿಜವಾಗ್ಲು. ಇಲ್ಲ ಕಾಮಿಡಿನಾ? ನಿಜ ನಿಜ. ಮತ್ ಬಾ ಮತ್ತೆ. ಬರ್ತೀನಿ ಅಂತ ಹೇಳ್ತಿಲ್ವಾ? ಬಾ ಅಂತ ಹೇಳ್ತಿಲ್ವಾ? ಬಂದೆ. ಏನ್ ಬಂದೆ? ಪಕ್ಕಕ್ಕೆ. ಏನು ನಮ್ಮ ಮನೆ ಹೊರಗಡೆ ಯಾವ್ದೋ ಒಂದು ರೂಮಲ್ಲಿ ಇದ್ದೇನೋ ಅನ್ನೋ ಥರ ಮಾತಾಡ್ತೀರಾ? ಮತ್ತೆ ನೀನು ಹೇಳಿದ ಹಂಗೆ ಹೇಳ್ತಾ ಇದೆಯಾ? ಬರ್ತೀನಿ ಅಂದಮೇಲೆ ಬರ್ತೀನಿ. ಅದನ್ನೇ ನಾನು ಹೇಳಿದ್ದು, ಸರಿ ಬಾ ಅಂತ. ಬರ್ತೀನಿ. ಯಾವಾಗ? ಇವಾಗ. ಏನ್ ಗೊತ್ತಾ, ಹಾಂ. ನಿನಗೆ ಟೇಸ್ಟೇ ಇಲ್ಲ. ಎಂತ್ರದು? ಏನೇ ಆಗ್ಲಿ, ಹ್ಞೂ. ಹೊರಗಡೆ ಮಳೆ ಬರ್ತಿದೆ, ಹ್ಞೂ. ಫೋನಲ್ಲಿ ಹೆಂಡತಿ ಇದ್ದಾಳೆ. ಸ್ವರ್ಗ ಏನಾದ್ರು ಇರ್ತಿತ್ತು. ಮಾತಾಡೋಣ, ರೊಮ್ಯಾಂಟಿಕ್ ಮಾಡೋಣ, ಏನು ಇಲ್ಲ. ಅದನ್ ಬೇರೆ ಇನ್ನ ಹೋಗ್ ಒಂದ್ 10 ರೂಪಾಯಿ ಚಿಲ್ಲರೆ ಕೊಡ್ತೀನಿ, ಗಣೇಶಾಸ್ತ್ರಕ್ಕೆ ಇಟ್ಕೋಬೋಗು. ಆದ್ಮೇಲೆ ಯಾಕೆ 10 ರೂಪಾಯಿ ಚಿಲ್ಲರೆ ಕೊಟ್ರೆ ಸ್ಟೋರ್ಗೆ ಹೋಗ್ಬಿಟ್ಟು ಬರ್ತೀನಿ. ನನಗೇನು ಡಿಸೆನ್ಸಿನೇ ಇಲ್ಲ. ಯಾಕೆ? ಮುದ್ದು ಮಾಡ್ಬೇಕು, ಮುದ್ದು. ಖುಷಿಯಾಗಿ ನೋಡ್ಕೋಬೇಕು. ಖುಷಿಯಾಗಿರು ಮುದ್ದು. ಅದು ಅಷ್ಟು ತರ ಆಗ್ಬೇಡ. ಮತ್ತೆ ಮುದ್ದು ಮುದ್ದು ಅಂತ ಮುದ್ದು ಮಾಡ್ಕೊಂಡು, ಮುದ್ದು ಮುದ್ದು ಈ ಚಳಿ ಮಳೆ ಬಂದಾಗ ಎಲ್ಲ ಗಟ್ಟಿಯಾಗಿ ಇಟ್ಕೊಳ್ತೀನಿ. ಏನ್ನ? ಎಲ್ಲ ನಾನ್ ಹೆಂಗೆ ಅಂದ್ರೆ, ಈ ಜನಗಳು ಮಳೆ ಬಂದಾಗ ಹೆಂಗೆ ಆಹಾ ಬಿಸಿ ಬಿಸಿ ಏನಾದ್ರು ತಿನ್ಬೇಕು ಬಜ್ಜಿ ಅಂತ ಅಂತಾರೋ, ನೀವು ಹಾಗೆ ಫೀಲ್ ಆಗ್ಬೇಕು. ಚಳಿ ಆಗ್ತದೆ, ಮಳೆ ಬರ್ತಿದೆ ಅಂದ ತಕ್ಷಣ ನಿನಗೆ ನಾನ್ ನೆನಪಾಗ್ಬೇಕು, ನಾವಿಬ್ರು ಮಧ್ಯೆ ನಡೆಯೋ ಆ ಬಾಂಡಿಂಗ್ ನೆನಪಾಗ್ಬೇಕು. ನಿಮಗೇನು ಇಲ್ಲ. ಅದ್ ನೆನ್ಸ್ಕೊಂಡೆ ಅಲ್ವೇ ನಚಿನಿ ನನಗೆ ಕಾಲ್ ಮಾಡಿರೋದು. ಏನ್ ದೊಡ್ಡ ರೋಮಿಯೋ ನೀನು, ನಾನು ನಿನ್ ಸೇವಕಿ. ಅದೆಲ್ಲ ಏನ್ ಬೇಡ, ನನಗೆ ನೀನು ನಿನಗೆ ನಾನು ಅಷ್ಟೆ. ನನಗ್ ನೀನು, ನಿನಗ್ ನಾನು, ನಮ್ಮಿಬ್ರಿಗೂ. ಆಮೇಲೆ ಆಲೋಚನೆ ಬೆರ್ತು ಪ್ರಸಾದ ಬಂದು ಬರೋದು. ಬೇಕಾ ಪ್ರಸಾದ ಬೇಗ ಇಸ್ಕೊಂಡ್ಬಿಟ್ರೆ ಹೆಂಗೆ? ಬೇಕು ಬೇಡ ಬೇಕು ಬೇಡ ಇಷ್ಟು ಬೇಗ. ಸರಿ ಬಿಡ, ನೀನ್ ಬೇಡ ಅಂದ್ಮೇಲೆ ನನಗೆ ಬೇಡ. ಆಮೇಲೆ ಮಧ್ಯ ಯಾಕೆ ಸುಮ್ಮನೆ ಇಬ್ರು ಜಾಲಿ ಆಟ ಆಡ್ಕೊಂಡಿರೋಣ. ಇದ್ಯಾಕೆ ನೋಡಿ ಸ್ಲಮ್ ಮಾಡ್ತಾನೆ, ಏನ್ ಮಾತಾಡ್ತೀಯ? ಜೋರಾಗಿ ಮಾತಾಡ. ಜಾಲಿ ಅಲ್ಲ ಅದು. ಏಕಾಂತವಾಗಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಯಾಕೆ ಅಂತ ಹೇಳ್ಬೇಕು. ಅದೇ. ಆಮೇಲೆ ನಾವಿಬ್ರು ನಮಗ್ ಟೈಮ್ ಕೊಟ್ಕೊಳಕ್ಕೂ ಆಗಲ್ಲ, ಆಮೇಲೆ ಅದಕ್ಕೆ ಟೈಮ್ ಕೊಡಕ್ಕೂ ಆಗಲ್ಲ.
ನಾಳೆ ದಿವಸ ದೊಡ್ಡದಾದ್ಮೇಲೆ ಮಮ್ಮಿ ನಾನು ಅಲ್ಲಿ ಮಲಗಿದ್ದೆ ನೈಟು, ಬೆಳಗ್ಗೆ ಇಲ್ಲಿ ಮಲಗಿದ್ದೆ ಅಂತ ಕೇಳಿದ್ರೆ ಮಕ್ಕ ಮೂತಿ ಇಬ್ರಿಗೂ ಚೆನ್ನಾಗ್ ಕಾಣಿಸಲ್ಲ ಆಮೇಲೆ. ನಿಂಗೆ ನಿದ್ದೆಲ್ಲಿ ನಡೆಯೋ ಕಾಯಿಲೆ ಐತೆ, ಅದಕ್ಕೆ ನಡ್ಕೊಂಡು ಹೋಗಿದ್ಯಾ ಕಣ ಅಂತ ಕಣೆ ಅಂತ ಹೇಳೋದು. ಅದೇನು ಮ್ಯಾಟ್ರ್ ಆಗಲ್ಲ. ತಲೆ ಮೇಲೆ ನೋಡ್ಬಿಟ್ರೆ ಒಂದು ಕಡೆ ಮಗಸಿದ ಕಡೆ ಮಲ್ಕೊಳಕ್ಕಾಗಲ್ಲ, ಅಲ್ಲಿಗೆ ಹೋಗಿ. ನಾನು ಅವತ್ತು ಯಾವ್ದೋ ಒಂದು ಪಿಕ್ಚರ್ ನೋಡಿದ್ದೆ, ಆ ಪಿಕ್ಚರ್ ಇಸ್ಕೊಂಡು ನನಗೆ ನೆನಪೇ ಬರ್ತಿಲ್ಲ. ಅದ್ರಲ್ಲಿ ಅವ್ರ ಮಕ್ಕಳು ಮಲಗಿಸಿ ನಡಿ ಫ್ಲೈಟ್ ಅಲ್ಲಿ ಹೋಗೋಣ ಅಂತ ಅಂತಾನೆ. ಅದ್ ಯಾವ ಪಿಕ್ಚರ್? ಆತರ ನೀನು ಕರ್ಕೊಂಡು ಹೋಗು ನನ್ನ. ನಾನು ಫ್ಲೈಟ್ ಅಲ್ಲಿ ಮಾಡ್ಬೇಕಾ ನಿನ್ಗೆ? ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿಲ್ಲ ಅಂದ್ರೆ ಕೂಡ 4 ಗೋಡೆ ಮಧ್ಯೆ ಯಾರದ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ತರ ಕರ್ಕೊಂಡು ಹೋಗು. ನಿಮ್ಮ ಮನೇಲಿ ಅದೇ ತರ ಮಾಡೋದು. ಬೇರೆ ಅದ ಬೇರೆ. ಇದು ಇಲ್ಲಿಗಲ್ಲು, ಅದು ಅವಾಗ ಲೀಗಲ್ಲು. ಎಲ್ಲ ಇಲ್ಲಿ ಗಲ್ಲಿಲೋ, ಇನ್ನು ಅಲ್ಲಿ ಗಲ್ಲಿಲೋ, ಎಲ್ಲ ಒಂದ್ ಕಡೆ. ನಂಗಿದೆ ಇಷ್ಟ ಆಗಲ್ಲ. ಏನಾದ್ರು ಹೇಳಿದ್ರೆ ಕಾಮಿಡಿ, ಬರೀ ಕಾಮಿಡಿ. ನೋಡು ಅನ್ನೋದು ಕಾಮ ಪ್ಲಸ್ ಇಡಿ. ಏನು? ಕಾಮ ಪ್ಲಸ್ ಇಡಿ. ಲೆಕ್ಚರರ್ ಆಗ್ಬೇಕಿತ್ತು ನೀನು. ಆಗೋಣ. ನನಗ್ ಮಾತ್ರ. ನಿನಗೆ ನಾನು ಯಾವಾಗಲೂ ಓದೇ ಅಲ್ವಾ? ಮತ್ತೆ ಇವತ್ತು ಪಾಠನೇ ಹೇಳ್ಕೊಟ್ಟಿಲ್ಲ. ಏನ್ ಗೊತ್ತಾ? ಏನು? ನೀನೊಂಥರ ಗಾರ್ಡನ್ ಇದ್ದಂಗೆ. ನೋಡ್ತಾ ಇದ್ರೆ ಗಾರ್ಡನ್ ಅಲ್ಲಿ ಹಳ್ಳಿರೋ ಹೂ ತರ ಕಾಣಿಸ್ತಾ ಇರ್ತೀಯ. ಹೂವು ಕಿತ್ಕೊಳ್ಳೋಣ ಅಂತ ಹತ್ರಕ್ಕೆ ಬಂದ್ರೆ ಪಟ್ಟಂತ ಹೇಳ ಆರೆಂಜ್ ಹಣ್ಣಾಗಿ ಕಾಯ್ತಾ ಇರ್ತವೆ. ತಿನ್ಬೇಕು ಅಂತ ಆಸೆ ಆಗುತ್ತೆ. ತಿನ್ನೋಕೆ ಅಂತ ಬರ್ತೀನಿ. ಅಷ್ಟರಲ್ಲಿ ನೀನು ನಾನು ಬಾವಿ ತೋರಿಸ್ಬಿಡ್ತೀಯ. ನಿನಗೆ ಜಾಸ್ತಿ ಬಾವಿನೇ ಇಷ್ಟ ಅಲ್ವಾ? ಅಲ್ಲ, ಮತ್ತೆ ಬಾಯಲ್ಲಿ ನೀರು ತೆಗಿತಾ ಆರೆಂಜ್ ತಿನ್ನಕ್ಕೆ ಇಷ್ಟ. ಹೌದಾ? ಈ ತರ ಒಂದು ವಿಷಯ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಇವಾಗ ಗೊತ್ತಾಯ್ತಲ್ಲ. ತುಂಬಾ ಚೆನ್ನಾಗೇ ಗೊತ್ತಾಯ್ತು. ನಿಂಗೂ ಅಷ್ಟು. ನಿಂಗೆ ಬಾಯಲ್ಲಿ ನೀರು ತೆಗೆಸ್ಕೊಳಕ್ಕೆ ಇಷ್ಟನಾ ಇಲ್ಲ ಆರೆಂಜ್ ತಿನ್ಸಕ್ಕೆ ಇಷ್ಟನಾ? ಎರಡು. ಜಾಸ್ತಿ ಸೆಕೆಂಡ್ ಒನ್. ಹೌದಾ? ಬಂದು ತೆಗಿತೀನಿ ಇವತ್ತು. ಹೆಲ್ಮೆಟ್ ಇದೆಯಾ? ಹೆಲ್ಮೆಟ್ ಇಟ್ಕೊಂಡೆ ಗಾಡಿ ಓಡಿಸೋದು. ನಾನು ಕೇಳಿದ ಹಾಯ ಹೆಲ್ಮೆಟ್ ಅಲ್ಲ. ಇನ್ನೊಂದು ಹೆಲ್ಮೆಟ್. ಅದನ್ನೇ ಹೇಳಿದ್ದು ನಾನು. ನೀನು ಆ ಹೆಲ್ಮೆಟ್ ಎಲ್ಲ ಹೇಳಿದ್ದು. ಅದನ್ನ ಇವತ್ತು ಯೂಸೇ ಮಾಡ್ಬೇಡ. ಹೌದಾ? ಓಕೆ ಆಯ್ತು. ಫಿಲ್ಟ್ರ್ ಇಲ್ದಲೇ ನೀರು ತೆಗಿಬೇಕಲ್ಲ, ತೆಗಿತೀನಿ ಬಿಡು. ಹೌದು, ಯಾವತ್ತಾಗ್ಲಿ ಬಾವಿಲಿರೋ ವಾಟರ್ ಜೊತೆ ಆಟ ಆಡಕ್ಕೆ, ಕುಡಿಯಕ್ಕೆ, ಎತ್ಕೊಳಕ್ಕೆ ಚೆನ್ನಾಗಿರುತ್ತೆ. ದಾಹ ಆದವ್ರಿಗೆ ಬಾವಿಲಿ ಬಿದ್ದಿದ ತಕ್ಷಣ ನೀರ್ ಕುಡಿಬೇಕು ಅನ್ಸುತ್ತೆ. ತಗೊಂಡೋಗೋದನ್ನ ಫಿಲ್ಟರ್ ಹಾಕಿ ಫಿಲ್ಟರ್ ಮಾಡ್ಕೊಂಡು ಟೈಮ್ ಇಲ್ಲ, ವೇಸ್ಟ್ ಆಗುತ್ತೆ. ಏನಾದ್ರು ಒರಿಜಿನಲ್ ನೀರು ತೆಗಿಬೋದು ಎಲ್ಲ. ಹೌದು, ಯಾವತ್ತಾಗ್ಲಿ ರಾ ಆಗಿ ಇದ್ರೆ ಚಂದ. ಒರಿಜಿನಲ್
ಹೌದು. ಅವಾಗ ಫೀಲ್ ಕೂಡ ಜಾಸ್ತಿ ಸಿಗುತ್ತೆ, ಟೇಸ್ಟ್ ಕೂಡ ಸಿಗುತ್ತೆ. ಆಕ್ಚುಲಿ ಏನ್ ಗೊತ್ತಾ, ಹೇಳು. ಈ ನನ್ನ ಬಾಳೆಹಣ್ಣು ತಿನ್ನೋದನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹೌದಾ? ಆಯ್ತು ಬಿಡು, ಬರ್ತಿಲ್ಲ ಬಿಡು, ತೋರಿಸ್ತೀನಿ. ಬಾಯಿ ತುಂಬ ತಿನ್ನಿಸ್ತೀನಿ ನಾನು. ನೀವೇ ಶಾಕ್ ಆಗ್ಬೇಕು. ಹಂಗ್ ತಿಂತೀಯಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಬಾಳೆಹಣ್ಣು ತಿಂದ್ರೆ? ಆತರ ಹೋಗಿ ತಿಂದ್ರೆ ಏನ್ ಗೊತ್ತಾ, ಗಂಡನ ಜೊತೆ ಎಷ್ಟು ನಾವು ಫ್ರೀಯಾಗಿ ಆರಾಮಾಗಿರ್ತೀವೋ ಅಷ್ಟು ಗಂಡನ ಆಯುಸ್ ಜಾಸ್ತಿ ಆಗುತ್ತಂತೆ. ಹೌದಾ? ಅದಕ್ಕೆ ಇನ್ಮೇಲಿಂದ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಎಸ್ತು ಬಿಟ್ಟು ನಿನ್ ಜೊತೆ ಫ್ರೀಯಾಗಿ ಇರ್ತೀನಿ. ಬೇಡ್ವಾ? ಬೇಕು. ಏನ್ ಬೇಕು? ನೀನೇ ಬೇಕು. ಈ ಮಳೆಗೆ ಏಸಿ ನನ್ಗೆ ಇಲ್ಲಿ ನನ್ ಜೊತೆ ಇರ್ಬೇಕು ಅನಿಸ್ತಿದೆ. ಬರ್ತೀನಿ ಇರು, ಒಂದು 30-40 ಮಿನಿಟ್ಸ್. ರೆಡಿಯಾಗಿ ಬೇಗ ಬಂದ್ಬಿಡ್ತೀನಿ. ಚಳಿನೆಲ್ಲ ಫುಲ್ ಬಿಸಿ ಮಾಡಾಕ್ತೀನಿ. ಏನ್ ರೆಡಿ ಮಾಡ್ಕೋಬೇಕು ನಾನು? ನೀನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊ. ಏನ್ ಅರೇಂಜ್ಮೆಂಟು? ಅವೆಲ್ಲ ಹೇಳ್ಕೊಡ್ಬೇಕಾ ನಿನಗೆ? ಹೇಳಿದ್ರೆ ಕಿವಿ ತುಂಬಾ ಚೆನ್ನಾಗಿ ಅದೇನಂತಾರೆ ಇಂಪಾಗುತ್ತೆ ಕೇಳಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡೋದು. ಅಷ್ಟೇನಾ? ಅಷ್ಟೇ ಬೇಕಾಯ್ತಾ? ಫುಲ್ಲು ಆಯಿಲ್ ಮಸಾಜ್ ಮಾಡಿ ನಿನ್ನ ಪೈನೆಲ್ಲ ಆಚೆ ತೆಗೆದು ಮಾಡೋದು. ನಂಗೆ ಅರ್ಜೆಂಟಾಗಿ ಇವಾಗೆ ಬೇಕು ಅನ್ಸ್ತಿದೆ, ಬೇಗ ಬಂದ್ಬಿಡು. ಬರ್ತೀನಿ. ಕಾಯ್ತಾ ಇರು, ಬೇಗ ಬರ್ತೀನಿ. ತುಂಬಾ ಕಾಯ್ತಿದ್ದೀನಿ ಇಷ್ಟ ದಿನದಿಂದ. ಇವತ್ತು ನೀನು ಬೇಡ 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 ಅಂದ್ರೂ ಬಿಡಲ್ಲ. ನಾನು ಬೇಕು ಬೇಕು ಅಂದ್ರೆ ನೀನ್ ಬಿಡಬಾರ್ದು. ಇಲ್ಲ. ನಾನು ಸಾಕು ಅಂದ್ರೂ ಬಿಡಬಾರ್ದು, ಬೇಕು ಅಂದ್ರೂ ಬಿಡಬಾರ್ದು. ಟೋಟಲಿ ಇಬ್ರಿಗೂನು ಅಪ್ಪ ಸಾಕಪ್ಪ ಅನ್ಸ್ಬೇಕು ಅವಾಗ. ನಿನಗಂತೂ ಅನ್ಸೋದೇ ಇಲ್ಲ ಅನ್ಸುತ್ತಲ್ಲ, ಅಟ್ಲೀಸ್ಟ್ ನನಗಾದ್ರೂ ಒಂದ್ ಸ್ವಲ್ಪ ಬಿಡು ಬಿಡು ಅಂತ ಅನ್ತೀನಿ. ನಿನಗ ಅವೆಲ್ಲ ಇಲ್ಲ ಅಲ್ಲ? ಯಾಕೆ? ಗೊತ್ತಿಲ್ಲ. ಮಿಷಿನ್ ಅಲ್ವಾ ನಿಂದು? ಅಲ್ಲಪ್ಪ. ಮತ್ತೆ? ಮಿಷಿನ್. ಮಿಷಿನ್. ಮತ್ತೆ ಹಿಂಗೆ ಮಾತಾಡ್ಕೊಂಡಿರ್ತೀಯಾ ಇಲ್ಲ ನಾನು ಬರೋದು ಬೇಡವಾ? ಬಾ, ಯಾರು ಬೇಡ ಅಂದ್ರು? ಮಾತಾಡ್ಕೊಂಡಿಲ್ಲೇ ಇದೆಯಾ? ಬಟ್ ಒನ್ ಕಂಡೀಷನ್. ನಿನಗೆ ಸುಸ್ತಾದ್ರೂ ಕೂಡ ಹೆಂಗಿರ್ತೀಯೋ ಆ ಪೊಸಿಷನ್ ಅಲ್ಲೇ ಇರ್ಬೇಕು. ಸರಿ. ನೈಟ್ ಎಲ್ಲಾನು ಹಂಗೆ ಇರ್ತೀನಿ ಮಾತ್ರ ಬಾ, ಇಲ್ಲಾಂದ್ರೆ ಬರ್ಲೇಬೇಡ. ಹಂಗೆ ಇರ್ತೀನಿ. ಹಂಗೆ ಇರ್ತೀನಿ. ಬಾ ಮತ್ತೆ ಬೇಗ. ಬರ್ತೀನಿ.
ಬಾಯ್ ಬಾಯ್. ಮೀಟ್ ಯು ಸೂನ್. ಬೇಗ ಮೀಟ್ ಮಾಡ್ತೀನಿ ಬಂದು ಬಾಯ್ ಅಂದೆ. ಮಾತಾಡೋ